ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕನಿಪ ಧ್ವನಿ ಸಂಘಟನೆಯ ಜಿಲ್ಲಾ ಘಟಕದ ಮೊದಲ ಸಭೆ ಬಾಗಲಕೋಟೆ. ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಘಟಕದ ಮೊದಲ ಸಭೆ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ನಡೆಯಿತು. ಕಾನಿಪ ಧ್ವನಿಯ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳ ನೇಮಕ ಮಾಡಲಾಗಿದ್ದು, ಶ್ರೀ ಮುತುರ್ಜಾ ಜಮಖಾನ್ ಗೌರವಾಧ್ಯಕ್ಷರು, ಜನಧ್ವನಿ ಕೇಬಲ್ ನ್ಯೂಸ್ ಇಳಕಲ್, ಹನುಮಂತ ಹೈವಳಿ ಜಿಲ್ಲಾಧ್ಯಕ್ಷರು, ಶ್ರೀ ವೆಂಕಟೇಶ್ ನ್ಯಾಮೇಗೌಡ ಉಪಾಧ್ಯಕ್ಷರು, ಪ್ರತಿಧ್ವನಿ ಟಿವಿ ಮುಧೋಳ್, ಶ್ರೀ ಜಗದೀಶ್ ಕೋಟಿಕಲ್ಲ ಗೌರವ ಕಾರ್ಯಾಧ್ಯಕ್ಷರು, ಪ್ರಜ್ವಲ ಬಿಂಬ ವಾರ್ತಾ ಪತ್ರಿಕೆ ಹುನಗುಂದ ತಾಲೂಕು, ಶ್ರೀ ಬಸವರಾಜ್ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿಗಳು, ಇಳಕಲ್ ವರದಿಗಾರರು, ಶ್ರೀ ಕ್ವಾಜಾ ಮೈನುದ್ದೀನ್ ತಹಶೀಲ್ದಾರ್ ಸಹ ಕಾರ್ಯದರ್ಶಿಗಳು, ಜೆಕೆ ಕನ್ನಡ ನ್ಯೂಸ್ ಬೆಳಗಿ, ಶ್ರೀ ಮಹಾದೇವ ಭಜಂತ್ರಿ ಸಂಘಟನಾ ಕಾರ್ಯದರ್ಶಿಗಳು, ವಾತಾಪಿ ವಾಹಿನಿ ದಿನಪತ್ರಿಕೆ ಬಾದಾಮಿ, ಶ್ರೀ ಪ್ರವೀಣ ಹಡಪದ ಖಜಾಂಚಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ, ಶ್ರೀ ಬಸವರಾಜ ಭಾವಿ ಸದಸ್ಯರು, ಸಂಚಾರಿ ಸತ್ಯ ಬೆಳಗಿ, ಶ್ರೀ ಶ್ರೀಧರ್ ಹಂದಿಗನೂರು ಸಿದ್ಧಾರ್ಥ ಎಕ್ಸ್ಪ್ರೆಸ್ ಬಾಗಲಕೋಟೆ. ವಿಶೇಷವಾಗಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು, ನಿರಂತರವಾಗಿರ್ತಕ್ಕಂಥ ಕಾರ್ಯೋನ್ಮುಖವಾಗಿರ್ತಕ್ಕಂಥ ಪತ್ರಕರ್ತರು ಈ ಒಂದು ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ಜಗದೀಶ್ ಕೋಟಿಕಲ್ ಸರ್ JK ಅವರು ಅಂತ ಹೇಳಿಬಿಟ್ಟೆ ಫುಲ್ ಫೇಮಸ್ಸು. ಕಾನೂನಾತ್ಮಕವಾಗಿ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಜೊತೆಗೆ ನಮಗೂ ಕೂಡ ಮಾರ್ಗದರ್ಶನ ಮಾಡಿಬಿಟ್ಟು ಮುನ್ನಡೆಸ್ತಕ್ಕಂಥವ್ರು, ಒಳ್ಳೆಯ ಅನುಭವಸ್ಥರು ಮತ್ತು ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಈ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷ. ಹಾಗಾದರೆ ಇವತ್ತಿನ ದಿನ ನಾವು ಏನೇನು ಚರ್ಚೆ ಮಾಡಿದೆವಪ್ಪ ಅಂದ್ರೆ, ಬಾಗಲಕೋಟೆ ಕಾನಿಪ ಧ್ವನಿಯ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಕಾರ್ಯಾಲಯವನ್ನು ಸ್ಥಾಪನೆ ಮಾಡುವ ಕುರಿತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿದ್ವಿ. ನವನಗರ ಇಲ್ಲ ಬಾಗಲಕೋಟೆ ಪ್ರಮುಖ ಒಂದು ಕೇಂದ್ರ ಬಿಂದು ಸ್ಥಾನದಲ್ಲಿ ನಮ್ಮ ಕಾರ್ಯಾಲಯವನ್ನು ಸ್ಥಾಪನೆ ಮಾಡಬೇಕಂತೇಳ್ಬಿಟ್ಟು ಮಾತುಕತೆ ಆಯಿತು. ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಕಾನಿಪ ಧ್ವನಿ ನಿರಂತರವಾಗಿ ಜಿಲ್ಲೆಯಲ್ಲಿ ಕ್ರಿಯಾಶೀಲ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾದ್ರೆ ನಾವು ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಈ ಒಂದು ಸ್ಕಿಟ್ಟನ್ನು ಕಳಿಸ್ಬೇಕಂತ ಮಾಡಿದ್ವಿ. ಪ್ರತಿ ತಿಂಗಳು 2 ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ನಮ್ಮ ಮಾರ್ಚ್ 24ಕ್ಕೂ ಕಾನಿಪ ಧ್ವನಿ ಸಮ್ಮೇಳನ ಇರೋದರಿಂದ ಇವತ್ತಿನ ನಮ್ಮ ಎಲ್ಲ ಸದಸ್ಯರುಗಳು ಸೇರಿಬಿಟ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು. ಕಡ್ಡಾಯವಾಗಿ ಆ ಒಂದು ಸಮ್ಮೇಳನಕ್ಕೆ ಹಾಜರಾಗಿ ಕಾರ್ಯಕ್ರಮಕ್ಕೆ ಮೆರುಗು ತರಬೇಕಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾನಿಪ ಧ್ವನಿ ಸಮ್ಮೇಳನ ಇದೇ ಮಾರ್ಚ್ 24 ಬೆಂಗಳೂರಿನಲ್ಲಿ ನಡೀತಾ ಇರೋದರಿಂದ ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಸ್ವತಃ ನಾವು ಹೋಗಿಬಿಟ್ಟು ಅಲ್ಲಿ ಭೇಟಿ ಕೊಟ್ಟು, ಅಂದರೆ ತಾಲೂಕು ವೈಸ್ ಪ್ರವಾಸವನ್ನು ಮಾಡಿ ತಾಲೂಕು ಘಟಕಗಳ ಪತ್ರಕರ್ತರಿಗೆ ಸಮಸ್ಯೆಗಳನ್ನು ಚರ್ಚೆ ಮಾಡೋದಾಗಿರ್ಬೋದು, ಕೆಲವೊಂದಿಷ್ಟು ನಾವು ಮಾಡಿರ್ತಕ್ಕಂಥ ಸ್ಕಿಟ್ಗಳ ಬಗ್ಗೆ, ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು, ಅವರ ಸಲಹೆ ಸೂಚನೆಗಳನ್ನು ತೊಗೊಂಡ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದಾಗಿರ್ಬೋದು, ಇನ್ನೂ ಹಲವು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ತಾಲೂಕು ವೈಸ್ ಪ್ರವಾಸವನ್ನು ಕೂಡ ನಾವು ಮಾಡ್ತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ಕಾನಿಪ ಧ್ವನಿ ಅಭಿಯಾನ ಶುರು ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಕತೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಮ್ಮ ಕಾನಿಪ ಧ್ವನಿ ಅಭಿಯಾನದ ಮೂಲಕ ನಮ್ಮ ಒಂದು ಸಂಘಟನೆ ಕೇವಲ ಪತ್ರಕರ್ತರಿಗೆ ಮಾತ್ರ ಅಲ್ಲ, ರೈತರಿಗೆ, ಕಾರ್ಮಿಕರಿಗೆ, ಇನ್ನೂ ಹಲವು ಪ್ರಾಮಾಣಿಕರಿಗೆ ಏನಿದೆಯಲ್ಲ ಪ್ರತಿಯೊಬ್ಬರು ಕೂಡ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದು ರಕ್ತದಾನ ಶಿಬಿರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇನ್ನೂ ಹಲವು ನೇತ್ರದಾನ ಶಿಬಿರ ಆಗಿರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಕ್ಕಂಥದ್ದು. ಇಂಥ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ನಿರಂತರವಾಗಿ ಇನ್ನು ಮುಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಏನಿದೆಯಲ್ಲ, ಜನಸಾಮಾನ್ಯರಿಗೂ ಕೂಡ ತಲುಪತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಸ್ಕಾರ. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.